ನಮಸ್ಕಾರ. ನಾನು ಮತ್ತು ಮಾಜಿ ಮಹಾಪೌರರಾದಂಥ ಮತ್ತು ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಾಮಚಂದ್ರಪ್ಪನವರು, ಹಾಗೆ KPCCಯ ಲೀಗಲ್ ರಿಫಾರ್ಮ್ಸ್ ಕಮಿಟಿಯ ಚೇರ್ಮನ್ರಾಗಿರುವಂಥ ಮತ್ತು ವಕೀಲರಾಗಿರುವಂಥ ಅಮರನಾಥ್ರವರು ಇವತ್ತು ಚುನಾವಣಾ ಆಯೋಗಕ್ಕೆ 2 ಕಂಪ್ಲೇಂಟ್ಸನ್ನು ಮಾಡಿದ್ದಾರೆ. CEO ಮುಖಾಂತರ ಚುನಾವಣಾ ಆಯೋಗ ಕೇಂದ್ರದೇನಿದೆ ಅವರಿಗೆ 2 ಕಂಪ್ಲೇಂಟನ್ನು ಮಾಡಿದ್ದಾರೆ. ಒಂದು ಕಂಪ್ಲೇಂಟ್ ಪ್ರಮುಖವಾಗಿ ಸನ್ಮಾನ್ಯ ಕುಮಾರಸ್ವಾಮಿಯವರು ನಿನ್ನೆ ಇಲ್ಲ ಮೊನ್ನೆ ಏನೋ ತುರುವೇಕೆರೆಯಲ್ಲಿ ಮಹಿಳೆಯರ ಬಗ್ಗೆ ಭಾಳ ಲಘುವಾಗಿ ನಮ್ಮ 5 ಗ್ಯಾರಂಟೀಸನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಹಳ್ಳಿಗಾಡಿನ ಮಹಿಳೆಯರು ದಾರಿ ತಪ್ಪಿದ್ದಾರೆ, ಹಳ್ಳಿಯ ಕುಟುಂಬಗಳು ಯಾವ ಸ್ಥಿತಿ ಇದ್ದಾವೆ ಅನ್ನೋದನ್ನು ನೋಡಿ ಅಂತ ಹೇಳಿ ಒಂದು ರೀತಿಯ ಲಘುವಾಗಿ ಮನಸ್ಸು ಬಂದಂತೆ ಮನುವಾದಿ ರೂಪದಲ್ಲಿ ಇವತ್ತು ಕುಮಾರಸ್ವಾಮಿಯವರು ಹೇಳಿಕೆಯನ್ನು ಮಾಡಿದ್ದಾರೆ. ಆ ಹೇಳಿಕೆ ಮಾಡಿ ಇವತ್ತು ಅದಕ್ಕೆ ಕ್ಷಮೆಯಾಚನೆ ಮಾಡೋದರ ಜೊತೆಗೆ ಮತ್ತೆ ಅಟ್ಯಾಕನ್ನು ಕಾಂಗ್ರೆಸ್ಸಿನ ಮೇಲೆ ಮತ್ತು ಸಮುದಾಯದ ಮೇಲೆ ಮಾಡಿರುವಂಥದ್ದು ಕಂಡು ಬರ್ತಾ ಇದೆ. ಪ್ಲೀಡಿಂಗ್ ಗಿಲ್ಟಿ ಈಸ್ ನಾಟ್ ಎ ಗ್ರೌಂಡ್ ಫಾರ್ ಅಕ್ವಿಟಲ್ ಅಂಥೇಳಿ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಇದೆ. ಕ್ಷಮೆ ಯಾಚಿಸುವುದು ಕಾರಣ ಅಲ್ಲ ಅಪರಾಧವನ್ನು ಕ್ಷಮಿಸಲಿಕ್ಕೆ ಅನ್ನುವಂಥದ್ದನ್ನು ಸಹ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಇದೆ. ಸೊ ಇನ್ಫ್ಯಾಕ್ಟ್ ರಾಮದೇವ್ ಅವರು ಇತ್ತೀಚೆಗೆ ಆಗಿರುವಂಥ ಪ್ರಕರಣನೂ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿದ್ದಾರೆ. ಸೊ ಅವರು ಈಗ ಕ್ಷಮೆ ಯಾಚಿಸಿರೋದ್ರಿಂದ ಅವರು ತಪ್ಪನ್ನು ಗಿಲ್ಟನ್ನು ಅಡ್ಮಿಟ್ ಮಾಡಿಕೊಂಡಿದ್ದಾರೆ. ಹಾಗಾಗಿ ಅದನ್ನು ಕಾಗ್ನಿಸೆನ್ಸನ್ನು ತೆಗೆದುಕೊಂಡು ಅವರ ಮೇಲೆ ಕ್ರಮ ಜರುಗಿಸಬೇಕು ಅನ್ನುವಂಥ ಒತ್ತಾಯವನ್ನು ಆನ್ ಬಿಹಾಫ್ ಕಾಂಗ್ರೆಸ್, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಪರವಾಗಿ ಇವತ್ತು ಚುನಾವಣಾ ಆಯೋಗಕ್ಕೆ ಕೇಸನ್ನು ದಾಖಲು ಮಾಡಿದ್ದೇವೆ. ಇದು ಒಂದು. ಎರಡನೇದು ಅತ್ಯಂತ ಪ್ರಮುಖವಾಗಿರುವಂಥದ್ದು, ಈ ಪಿರಿಯಾದು ಅಥವಾ ಈ ರೆಪ್ರೆಸೆಂಟೇಷನ್, ಈ ಕಂಪ್ಲೇಂಟ್ ಇದು ಈ ದೇಶದ ಪ್ರಧಾನಮಂತ್ರಿಗಳು, ಹಾಲಿ ಪ್ರಧಾನಮಂತ್ರಿಗಳಾಗಿರುವಂಥ ಮಾನ್ಯ ನರೇಂದ್ರ ಮೋದಿಯವರ ಮೇಲೆ, ಅವರ ಒಟ್ಟಿಗೆ ಅದೇ ಸಭೆಯಲ್ಲಿ ಅವರು ಮಾಡಿರುವಂಥ ಹೇಳಿಕೆಗಳಿಗೆ ಹೂಗುಟ್ಟಿರ್ತಕ್ಕಂಥ ಅದಕ್ಕೆ ಸಹಕಾರ ನೀಡಿರುವಂಥ ಮಾಜಿ ಪ್ರಧಾನಮಂತ್ರಿಗಳಾಗಿರುವಂಥ ಸನ್ಮಾನ್ಯ ದೇವೇಗೌಡರ ಮೇಲೆ, ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ BS ಯಡಿಯೂರಪ್ಪನವ್ರ ಮೇಲೆ, ಹಾಗೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಕುಮಾರಸ್ವಾಮಿಯವರು, ಹಾಗೆಯೇ ಮೈಸೂರಿನ ಕ್ಯಾಂಡಿಡೇಟ್ ಆಗಿರುವಂಥ ಯದುವೀರ್ ಇರ್ಬೋದು, ಹಾಸನದ ಕ್ಯಾಂಡಿಡೇಟ್ ಇರ್ಬೋದು, ಮಂಡ್ಯ ಕ್ಯಾಂಡಿಡೇಟ್ ಇರ್ಬೋದು. ಸೊ ಇವರೆಲ್ಲರೂ ಸಹ ಆ ಹೇಳಿಕೆಗೆ ಅವರ ಒಂದು ರೀತಿಯ ಅವರ ಮೌಖಿಕ ಬೆಂಬಲವನ್ನು ಕೊಟ್ಟಿರೋ ಹಾಗೆ ಮೇಲ್ನೋಟಕ್ಕೆ ಕಂಡು ಬರತಕ್ಕಂಥ ಹಿನ್ನೆಲೆಯಲ್ಲಿ ಕೇಸನ್ನು ರಿಜಿಸ್ಟರ್ ಮಾಡ್ಕೋಬೇಕು. ಯಾವ್ಯಾವ ಕಾರಣದಿಂದ ಅನ್ನುವಂಥದ್ದನ್ನು ಈಗೆಲ್ಲರೂ ಸಹ ನೀವೆಲ್ಲರೂ ಸಹ ಟೆಲಿಕಾಸ್ಟ್ ಮಾಡಿದ್ದೀರಿ. ಇದರಲ್ಲಿ ಅವರು ಏನು ನೆನ್ನೆ ಭಾಷಣ ಮಾಡಬೇಕಾದ್ರೆ ಮೈಸೂರಲ್ಲಿ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಅವರು ಓತು ತೆಗೆದುಕೊಂಡಿರುವಂಥದ್ದು ಮತ್ತು ಈ ದೇಶದ ನೆಲದ ಕಾನೂನು, ಚುನಾವಣಾ ಕಾನೂನುಗಳೇನಿದ್ದಾವೆ, ಅವರು ಓತು ಏನು ತೆಗೆದುಕೊಂಡಿದ್ದಾರೆ ಆ್ಯಸ್ ಪ್ರೈಮ್ ಮಿನಿಸ್ಟರ್, ಆ್ಯಸ್ ಎ MP, ನಾನು ಸಂವಿಧಾನದ ರೀತಿಯ ನೆಲದ ಕಾನೂನು ರೀತಿಯ ನಡ್ಕೊಳ್ತೇನೆ. ಆದರೆ ನಿನ್ನೆ ಏನು ಮಾಡಿದ್ದಾರೆ, ಇಂಡಿಯಾ ಬ್ಲ್ಯಾಕ್ ಟ್ರೈಯಿಂಗ್ ಟು ಫಿನಿಶ್ ಸನಾತನ ಧರ್ಮ, ಇಂಡಿಯಾ ಬ್ಲ್ಯಾಕ್ trying to finish Sanatana Dharma. He has used Sanatana Dharma name.
Further, he also accused the Congress of seeking proof for ಅವರು ಇದರ ಜೊತೆಗೆ addressing an election rally in Mysore on Sunday, he referred to the boycott of Ram Mandir's consecration in Ayodhya earlier this year by the Congress and its allies and said India Black wanted to destroy the strength of Hindu religion. ಇಲ್ಲಿ ಧರ್ಮವನ್ನು ಬಳಸಿದ್ದಾರೆ, ರಾಮನನ್ನು ಹೆಸರನ್ನು ಸಹ ಬಳಸಿದ್ದಾರೆ, ರಾಮ ದೇವಸ್ಥಾನದ ಉದ್ಘಾಟನೆಯ ಪ್ರಸ್ತಾಪವನ್ನು ಮಾಡಿದ್ದಾರೆ. ಅದನ್ನು January 22 ಅನ್ನುವಂಥ ಯಾವಾಗ ನಡೆದಂಥ ಉದ್ಘಾಟನಾ ಸಮಾರಂಭದ ಡೇಟನ್ನು ಸಹ ಹೇಳಿದ್ದಾರೆ. ಅದರ ಜೊತೆಗೆ 500 ವರ್ಷಗಳ ರಾಮ ದೇವಸ್ಥಾನದ ಡ್ರೀಮ್ ಏನಿತ್ತು, ಕನಸು ಏನಿತ್ತು, ಅದು ಸಹ ಆಗಿದೆ ಅಂತೇಳಿ ಇದರ ಜೊತೆಗೆ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಅಟ್ಯಾಕಿಂಗ್ ಆನ್ ದ ಕಾಂಗ್ರೆಸ್ and describing it as the Sultan of Tukde Tukde gang. ಇದಲ್ಲದೆ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ, ರಾಹುಲ್ ಗಾಂಧಿ ಅವರ ಮೇಲೆ, DK ಸುರೇಶ್ ಇನ್ನಿತರ ಕಾಂಗ್ರೆಸ್ ನಾಯಕರುಗಳ ಮೇಲೆ ಅಟ್ಯಾಕ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸೊ ಇವರ ಹೇಳಿಕೆಗಳು ಇಂಡಿಯನ್ ಪೀನಲ್ ಕೋಡಿನ ಸೆಕ್ಷನ್ 171, 171C, 171E, 171F, 171G, ಹಾಗೆ ಇಂಡಿಯನ್ ಪೀನಲ್ ಕೋಡಿನ ಸೆಕ್ಷನ್ 295A, 253A, ಸೊ ಹಾಗೆ ಸೆಕ್ಷನ್ 125 RP Act 1951, ಅದರ ಜೊತೆಗೆ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟನ್ನು ವೈಲೇಟ್ ಮಾಡಿರುವಂಥದ್ದು ಸ್ಪಷ್ಟವಾಗಿ ಇದೆ. ನೋಡಿ, ನಾನು ನಿಮಗೆ ಎಲ್ಲವನ್ನೂ ಸೆಕ್ಷನ್ಸನ್ನು ಹೇಳಲಿಕ್ಕೆ ಓದಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಸೆಕ್ಷನ್ 125 RP Act, ಸೆಕ್ಷನ್ 125 RP Act ಅಲ್ಲಿ ಏನು ಹೇಳುತ್ತೆ, ಯಾರಾದರೂ ಸಹ ಸಮಾಜದ ಜನರನ್ನು promoting enmity between classes in connection with election. Any person who in connection with an election under this act promotes or attempts to promote on ground of religion, race, caste, community or language feelings of enmity or hatred between different classes of citizens of India shall be punishable with imprisonment for a term which may extend to 3 years or with fine or with both. ಇದು ಇಂಡಿಯನ್ RP Act ಅಲ್ಲಿ ಇರತಕ್ಕಂಥದ್ದು. ಹಾಗೆ ಇಂಡಿಯನ್ ಪೀನಲ್ ಕೋಡ್ನ ಸೆಕ್ಷನ್ 171 ಆಮೇಲೆ 295A ಆಫ್ ದ ಇಂಡಿಯನ್ ಪೀನಲ್ ಕೋಡ್. ಬಂದೆ. ಸೊ 295A, deliberate and malicious acts intended to outrage religious feelings of any class by insulting its religion or religious beliefs. ಇದರಲ್ಲಿ ಏನು ಹೇಳ್ತಾರೆ, shall be punished with imprisonment of either description for a term which may extend to 3 years or with fine. ಹಾಗೆ 150 section 153, 153A, promoting enmity between different groups on ground of religion, race, place of birth, residence, language, etc., doing acts prejudicial to maintenance of harmony. ಇದರಲ್ಲೂ ಸಹ ಫೈನ್ ವಿಚ್ ಮೈ ಎಕ್ಸ್ಟೆಂಡ್ ಟು 5 years. ಹಾಗೆ ಸೆಕ್ಷನ್ 171 ಅಲ್ಲೂ ಸಹ ಅಂಡ್ಯೂ ಇನ್ಫ್ಲುಯೆನ್ಸು, ಬ್ರೈಬರಿ,
ಆನ್ ದ ಆಗಿರ್ತಕ್ಕಂಥದ್ದು ಇದೆ. ಹಾಗೆ ಸೆಕ್ಷನ್ 123 ಆಫ್ RP ಆಕ್ಟ್ ಇಟ್ ಇಸ್ ಅ ಗ್ರೌಂಡ್ ಫಾರ್ ಫೈಲಿಂಗ್ ಎನ್ ಎಲೆಕ್ಷನ್ ಪಿಟಿಷನ್. ಹಾಗಾಗಿ ಪನಿಷ್ಮೆಂಟ್ ಅದರಲ್ಲಿಲ್ಲ, ಕೇಸ್ ಎಲೆಕ್ಷನ್ ಅನ್ನು ಸೆಟಿಸೈಡ್ ಮಾಡತಕ್ಕಂಥದ್ದು ಇದೆ. ಹಾಗಾಗಿ ಯಾರು ಪ್ರಧಾನಮಂತ್ರಿಗಳು, ಈ ದೇಶದ ಪ್ರಧಾನಮಂತ್ರಿಗಳಿದ್ರು, ಯಾರು ಈ ರಾಜ್ಯದ ಮುಖ್ಯಮಂತ್ರಿಗಳು ಇದ್ರು, ಸೊ ಈಗ ಮಾಜಿ ಮುಖ್ಯಮಂತ್ರಿಗಳು ಇಬ್ಬರು 3 ಜನ, ಒಬ್ಬರು ಮಾಜಿ ಪ್ರಧಾನಮಂತ್ರಿಗಳ ಸಮ್ಮುಖದಲ್ಲಿ ಅವರು ಸಹ ಅದಕ್ಕೆ ಅಡ್ಡಿ ಮಾಡಿದೆ, ಚಪ್ಪಾಳಿ ತಟ್ಟಿರ್ತಕ್ಕಂಥದ್ದು ನೋಡಿದ್ರೆ ಅಟ್ ದ ಕನೈವೆನ್ಸ್ ಆಫ್ ದೀಸ್ ಲೀಡರ್ಸ್ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಮೇಡ್ ಸಚ್ ಎ ಸ್ಟೇಟ್ಮೆಂಟ್ ಓನ್ಲಿ ಟು woo the voters of Karnataka for the furtherance of the election of the NDA candidates and others ಅನ್ನುವಂಥ ಕಾರಣದಿಂದ ಅವ್ರ ಮೇಲೆ ಕ್ರಮ ಜರುಗಿಸಬೇಕು, ಕೇಸ್ ರಿಜಿಸ್ಟರ್ ಮಾಡಬೇಕು. ಯಾಕಂದರೆ ದೇಶದಲ್ಲಿ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಆಗಬೇಕು ಅನ್ನೋ ಹಾಗಿದ್ರೆ ಆ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನಲ್ಲಿ ಯಾವುದೇ ಪಾರ್ಟಿಯ ಲೀಡರ್ಗಳು ದೇವರ ಹೆಸರನ್ನಾಗಲಿ, ಸಮಾಜದ ಧರ್ಮದ ಹೆಸರನ್ನಾಗಲಿ ಅಥವಾ ಅವರ ಮೇಲೆ ಇವರು ಮಣ್ಣು ಎರಚಿಕೊಳ್ತಕ್ಕಂಥದ್ದನ್ನು ಮಾಡಬಾರ್ದು ಅನ್ನುವಂಥದ್ದು ಈ ದೇಶದ ನೆಲದ ಕಾನೂನ ಇರಬೇಕಾದ್ರೂ ಸಹ ಇವರು ಇದನ್ನು ವೈಲೇಟ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸೊ ಕೇಸು ದಾಖಲಿಸಬೇಕು ಅಂಥೇಳಿ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಸೊ ಇವರು ಹೇಳಿದ್ರು ಆ್ಯಸ್ ಯೂಶುವಲ್ ಪಾಪ ಅವರು ನಾವು ಎಲೆಕ್ಷನ್ ಕಮಿಷನ್ ಅಫ್ಕೋರ್ಸ್ ಅಲ್ಟಿಮೇಟ್ಲಿ ಆಸ್ ಫಾರ್ ದ ಪ್ರಾವಿಷನ್ಸ್ ಆಫ್ ಲಾ ಎಲೆಕ್ಷನ್ ಕಮಿಷನ್ಗೆ ನಾವು ಕೂಡಲೇ ಕಳಿಸ್ತೇವೆ. ಅಷ್ಟೇ ಅಲ್ಲ, ನಾವು ಕೊಟ್ಟಿರ್ತಕ್ಕಂಥ ಮೆಟೀರಿಯಲ್ಸ್ ಅಷ್ಟೇ ಅಲ್ಲ, ಅವರ ಭಾಷಣ ಏನು ರೆಕಾರ್ಡ್ ಮಾಡಿದ್ದಾರೆ, ಚುನಾವಣಾ ಆಯೋಗದ ಪ್ರತಿನಿಧಿಗಳು ರೆಕಾರ್ಡ್ ಆಗಿರುವಂಥ CD-ಯನ್ನು ಸಹ ಇದರ ಜೊತೆಯಲ್ಲಿ ಕಳಿಸಿ ಕ್ರಮ ಜರುಗಿಸ್ತಕ್ಕಂಥದಕ್ಕೆ ಮಾಡ್ತೇವೆ ಅನ್ನುವಂಥ ಆಶ್ವಾಸನೆಯನ್ನು CEO ಅವರು ಕೊಟ್ಟಿದ್ದಾರೆ. ನಾನು ಇಷ್ಟೇ ಹೇಳ್ತೇನೆ, ದೇಶದ ಪ್ರಧಾನಮಂತ್ರಿಗಳ ಹಾಗೆ ಈ ರೀತಿಯ ಉದ್ದಟತನದ ಮಾತುಗಳನ್ನು, ಈ ರೀತಿಯ ಕೆಸರಿಸ್ತಕ್ಕಂಥ ಮಾತುಗಳನ್ನು, ಈ ರೀತಿಯ ದೇವರು ಧರ್ಮದ ಹೆಸರುಗಳನ್ನು ಬಳಸಿಕೊಂಡು ಚುನಾವಣಾ ಗೆಲ್ಲುವಂಥ ತಂತ್ರಗಳನ್ನು ಬಿಟ್ಟು ಕಾರ್ಯಕ್ರಮಗಳ ಆಧಾರದ ಮೇಲೆ, ನಿಮ್ಮ ಸಾಧನೆಗಳ ಆಧಾರದ ಮೇಲೆ, ನಿಮ್ಮ ಸಿದ್ಧಾಂತದ ಆಧಾರದ ಮೇಲೆ ಚುನಾವಣೆಗಳನ್ನು ಎದುರಿಸ್ತಕ್ಕಂಥ ಪ್ರವೃತ್ತಿಯನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ವಿಫಲರಾಗಿದ್ದಾರೆ. ದೇವರ ಹೆಸರು, ಧರ್ಮದ ಹೆಸರು ಹೇಳೋದ್ರ ಮೂಲಕ ಸಮಾಜವನ್ನು ಒಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಇದನ್ನು ರಾಷ್ಟ್ರದ ಮತ್ತು ನಮ್ಮ ರಾಜ್ಯದ ಜನ ಅರ್ಥ ಮಾಡಿಕೊಂಡು ಇವರಿಗೆ ಪಾಠ ಕಲಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಕಂಪ್ಲೇಂಟನ್ನು ಮಾಡಿದ್ದೇವೆ ಅಂತೇಳಿ ಹೇಳಿಕೆ ಬಯಸ್ತೇನೆ. ನೋಡಿ, ಇನ್ಫ್ಯಾಕ್ಟ್ ಇನ್ನು ಒಂದು ಹಂತದಲ್ಲಿ ಬಾಂಬೆ ಹೈಕೋರ್ಟು ಈ ರೀತಿ ದೇವರು ಮತ್ತು ಧರ್ಮದ ಹೆಸರನ್ನು ಬಳಸಿರ್ತಕ್ಕಂಥದ್ದನ್ನು ಎಲೆಕ್ಷನ್ನೇ ಸೆಟಿಸೈಡ್ ಮಾಡಿದ್ದಾರೆ. ಇದು ಒಂದು. ಎರಡನೇದು, ಕಾನೂನು ಸ್ಪಷ್ಟ ಇದೆ, ನಾವ್ಯಾವುದು ಕ್ರಿಯೇಟ್ ಮಾಡಿರುವಂಥದ್ದಲ್ಲ. ಯಾಕೆ ಯಾರಾದರೂ ಈಗ ದೇವಸ್ಥಾನದ ಹತ್ರ ಭಾಷಣ ಮಾಡೋದಕ್ಕೆ ಬಿಡೋದಿಲ್ಲ? ಯಾಕೆ ಮಸೀದಿ ಹತ್ರ ಭಾಷಣ ಮಾಡೋದಕ್ಕೆ ಮಾಡಿದ್ರೆ ಕೇಸ್ ಹಾಕ್ತಾರೆ? ಯಾಕೆ ಚರ್ಚ್ ಹತ್ರ ಭಾಷಣ ಮಾಡಿದ್ರೆ ಕೇಸ್ ಹಾಕ್ತಾರೆ? ದೇವಸ್ಥಾನದಲ್ಲಾಗಲಿ, ಚರ್ಚಲ್ಲಾಗಲಿ, ಮಸೀದಿಯಲ್ಲಾಗಲಿ, ಗುರುದ್ವಾರದಲ್ಲಾಗಲಿ ಎಲ್ಲೂ ಸಹ ಚುನಾವಣಾ ಕ್ಯಾಂಪೇನನ್ನು ಮಾಡಬಾರ್ದು. ಡಿವೈನ್ ಡಿಸ್ಪ್ಲೇಜರ್ ಅಥವಾ ಡಿವೈನ್ ಬ್ಲೆಸ್ಸಿಂಗ್ಸನ್ನು ಮೂಲಕ ಓಟನ್ನು ಪಡಿಬಾರ್ದು ಅನ್ನುವಂಥದ್ದು ಈ ದೇಶದ. ಯಾಕಂದರೆ ನಾವು ಧರ್ಮ ನಿರಪೇಕ್ಷತಾ ತತ್ವದ ಆಧಾರದ ಮೇಲೆ ಇರ್ತಕ್ಕಂಥ ದೇಶ, ಜಾತ್ಯತೀತ ರಾಷ್ಟ್ರ. ನಮ್ಮ ಸಂವಿಧಾನದ ಪ್ರಿಯಾಂಬಲಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾವೆ. ಆದರೆ ಅನ್ಫಾರ್ಚುನೇಟ್ಲಿ none other than the Prime Minister of this country has stooped to this level by using Rama's name, by using religion name. So he has been trying to woo the voters for the furtherance of the prospects of Bharatiya Janata Party and NDA candidates ಅನ್ನೋದನ್ನು ಭಾಳ ನೋವಿನಿಂದ ಇದೆ. ಬಹುಶಃ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಆಗಬೇಕು ಅನ್ನೋಗಿದ್ರೆ ಚುನಾವಣಾ ಆಯೋಗ ಜೀವಂತವಾಗಿದ್ದು ಕ್ರಮ ಜರುಗಿಸಬೇಕು ಅಂತ ಹೇಳಿ ಹೇಳಿಕೆ ಬಯಸ್ತೇನೆ. ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಕಂಪ್ಲೇಂಟನ್ನು ತೆಗೆದುಕೊಂಡಿದ್ದಾರೆ. ಸೊ ಅವರು ಆ CD-ಯನ್ನು ಸಹ ತರಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅವರು ಈಗಾಗಲೇ ಅವರ ಅಪಾಲಜಿ ಕೇಳಿರ್ತಕ್ಕಂಥ ಹಿನ್ನೆಲೆ ಒಂದು ಹಂತದಲ್ಲಿ ಅವರ ಅಪಾಲಜಿಯನ್ನು ಕೇಳಿದ್ದಾರೆ. ನಾನು ಅದಕ್ಕೆ ಆಗಲೇ ಹೇಳಿದೆ, ಅಪಾಲಜಿ ಕೇಳುವಂಥದ್ದು ನಾಟ್ ಎ ಗ್ರೌಂಡ್ ಫಾರ್ ಅಕ್ವಿಟಲ್ ಆಫ್ ಎ ಕೇಸ್. ಸೊ ಈಗ ಅವರ ಅಪಾಲಜಿ ನಿಮಗೇನಾದರೂ ನೋವಾಗಿದ್ರೆ ನಾನು ಕ್ಷಮೆ ಯಾಚಿಸ್ತೇನೆ ಅನ್ನೋವಂಥದ್ರ ಜೊತೆಗೆ ಮತ್ತೆ ಒಂದಿಷ್ಟು ಕಾಂಗ್ರೆಸ್ಸು ನಾಯಕರುಗಳನ್ನು ಅಟ್ಯಾಕ್ ಮಾಡಿರೋವಂಥದ್ದನ್ನು ನೋಡಿದಾಗ ಅವರ ದ್ವಂದ್ವ ನಿಲುವು ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಾಗಾಗಿ ಸೊ ಅವರು ಎರಡನ್ನೂ ಸಹ ನಾವು ಗಮನಿಸ್ತೇವೆ, ಅದರ ಮೇಲೆ ಕ್ರಮ ಜರುಗಿಸುವಂಥದ್ದಕ್ಕೆ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ.
ಮಹಿಳೆಯರ ಬಗ್ಗೆ ಯಾರೇ ಮಾತಾಡೋದು ಕೂಡ ಅದು ತಪ್ಪು. ಸೊ ಅದು ಯಾರು ಕೂಡ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಇದೇ ಕುಮಾರಸ್ವಾಮಿ ಅವರು ಸುರ್ಜೇವಾಲಾ ಅಂದ್ರೆ ನಿಮ್ಮ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಹೇಮಾ ಮಾಲಿನಿ ಬಗ್ಗೆ ಬಹುಶಃ ನಾವು ಭಾಷೆ ಹೇಳಕ್ಕಾಗೋದಿಲ್ಲ, ಅದೆಲ್ಲ ಮೀಡಿಯಾದಲ್ಲಿ ಬಂದಿದೆ. ಆ ರೀತಿ ಹೇಳಿಕೆ ಕೊಟ್ಟಿದ್ರು. ಅಂದ್ರೆ ಹೇಮಾ ಮಾಲಿನಿ ನೆಕ್ಕೋದಕ್ಕೆ ಇಟ್ಕೊಂಡಿದ್ದಾರೆ ಬಿಜೆಪಿ ಅವರು ಅನ್ನುವಂಥದ್ದು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದೇ ರೀತಿ ಕಂಗನಾ ರಾಣಾವತ್ ಬಗ್ಗೆ ಎಐಸಿಸಿ ವಕ್ತಾರರು ನಾನು ಇಷ್ಟೇ ಒಂದು ನಿಮಿಷ इसका रेट क्या है ಅಂತ ಸುಪ್ರಿಯಾ ಶ್ರೀನಾಥ್ ಅವರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಕ್ವೆಶ್ಚನ್ ಕಂಪ್ಲೀಟ್ ಆಗಿಲ್ಲ. ಇನ್ನೊಬ್ಬ ಶಾಸಕ ಹೇಳಿದ್ದಾರೆ, ಒಬ್ಬ ಮಾಜಿ ಶಾಸಕರ ಮನೆಯಲ್ಲಿ ನಾನು ಗಂಡಸರ ಕಳ್ಕೊಂಡೆ ಅಂತ. ನೀವು ಇದನ್ನ ಏನಂತ ಹೇಳ್ತೀರಾ? ಓಕೆ ಸರಿ, ನೋಡಿ, ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ. ಒಬ್ಬ ವಕೀಲನಾಗಿ, ಒಬ್ಬ ಮಾಜಿ ಸಂಸತ್ ಸದಸ್ಯನಾಗಿ, ಮಾಜಿ ವಿರೋಧ ಪಕ್ಷದ ನಾಯಕನಾಗಿ ಕಾನೂನನ್ನು ಎಲ್ಲರೂ ಸಹ ಪಾಲನೆ ಮಾಡಬೇಕು ಅನ್ನುವಂಥದ್ದು ನನ್ನ ಸ್ಪಷ್ಟವಾದಂಥ ಮತ್ತು ನಮ್ಮ ಪಕ್ಷದ ನಿಲುವು. ಯಾರು ನೀವೇನು ಹೇಳಿಕೆ ಹೇಳ್ತಾ ಇದ್ರೆ, ರೆಫರ್ ಮಾಡ್ತಾ ಇದ್ರೆ, ಅದು ಬೆಂಗಳೂರಿನಲ್ಲಾಗಲಿ ಅಥವಾ ನಮ್ಮ ರಾಜ್ಯದಲ್ಲಿ ನಡೆದಿರೋವಂಥದ್ದೆಲ್ಲ ನನ್ನ ಗಮನಕ್ಕೆ ಬಂದಿಲ್ಲ. ನಮ್ಮಲ್ಲಿ ಇಲ್ಲಿ ಬಂದಿದ್ರೆ ಒಂದು ನಿಮಿಷ ದಯಮಾಡಿ, ಈಗೇನಾದರೂ ಸಹ ಆ ರೀತಿಯ ಯಾರಾದರೂ ಹೇಳಿಕೆಗಳು ಮಾಡಿದ್ರು ಸಹ ಅದಕ್ಕೆ ಕ್ರಮ ಜರುಗಿಸುವಂಥದ್ದಕ್ಕೆ ಪ್ರಯತ್ನ ಮಾಡ್ಬೋದಾಗಿತ್ತು. ಆದರೆ ಮಾಡದೇ ಇರೋದೇನಪ್ಪ ಅಂದರೆ, ಬಹುಶಃ ಈ ರೀತಿಯ ಹೇಳಿಕೆಗಳು ಇದು ಬಹುಶಃ ಬೇಸ್ಲೆಸ್ ಹೇಳಿಕೆಗಳು ಅನ್ನುವಂಥ. ಇಲ್ಲ, ಒಂದು ನಿಮಿಷ ಸರ್ ನಾನು ಇಷ್ಟೇ ಹೇಳಿಕೆ ಕ್ರಮ ತಗೊಳ್ಳಿಲ್ಲ. ನಾವು ಒಂದು ನಿಮಿಷ ಸರ್, ಒಂದು ನಿಮಿಷ ಕೇಳಿ. ನಾನೀಗ ಒಂದು ಕೇಸಲ್ಲಿದ್ದೇನೆ, ಇನ್ನೊಂದು ಕೇಸಿನ ಬಗ್ಗೆ ನಾನು ಕ್ಲಬ್ ಮಾಡೋದಕ್ಕೆ ಹೋಗುದು. ಒಂದು ನಿಮಿಷ ಈಗ ಒಂದು ನಿಮಿಷ ಮೈ ಡಿಯರ್ ಫ್ರೆಂಡ್, ಪ್ಲೀಸ್ ಲಿಸನ್ ಟು ಕ್ರಮ ತಗೊಳ್ಳಿ. ಈಗ ಕೋರ್ಟಲ್ಲಿ ಹೋಗಿ ಬೆಂಗಳೂರಿನ ಕೇಸಿನ ಜೊತೆಗೆ ತುಮಕೂರು ಕೇಸ್ ಮಿಕ್ಸ್ ಮಾಡ್ತೀವಿ ಅಂದರೆ ಯಾವ ಜಡ್ಜು? ಒಂದು ನಿಮಿಷ ಹೇಳಿಪ್ಪ, ನೀವು ಹೇಳಿದ್ದನ್ನ ಪ್ರಶ್ನೆಯನ್ನು ಕೇಳಿದ್ದೇನೆ. ನಾನು ಇಷ್ಟೇ ಸ್ಪಷ್ಟಪಡಿಸ್ತೇನೆ, ನನಗೆ ಗೊತ್ತಿಲ್ಲ ಯಾರು ಏನು ಹೇಳಿಕೆ ಮಾಡಿದ್ದಾರೆ ಅಂತ. ಯಾರೂ ಸಹ ಡೆರಿಗೇಟ್ರಿ ಪದಗಳನ್ನು ನಾನಾಗಲಿ, ಮತ್ತೊಬ್ಬರಾಗಲಿ, ನಮ್ಮ ಪಾರ್ಟಿಯವರಾಗಲಿ, ಮತ್ತೊಂದು ಪಾರ್ಟಿಯವರು ಆಗಲಿ ಮಾಡಬಾರ್ದು. ಕಾನೂನಲ್ಲಿ ಅವಕಾಶ ಇಲ್ಲ. ನಾನು ಹಾಗೆ ಹೇಳಲಿಲ್ಲ, ಅವ್ರು ಮಾಡೇ ಇಲ್ಲ, ನನಗೆ ಗೊತ್ತೇ ಇಲ್ಲ ಅವ್ರು ಮಾಡಿರೋ. ಒಂದು ನಿಮಿಷ ಪ್ಲೀಸ್, ದಯಮಾಡಿ ಒಂದು ನಿಮಿಷ. ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಸುರ್ಜೇವಾಲಾ ಅವರವರು ಮಾಡಿರುವಂಥ ಹೇಳಿಕೆ ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ನಾನು ಇಷ್ಟೇ ಹೇಳ್ತೇನೆ, ಒಂದು ವೇಳೆ ಯಾರಿಗಾದರೂ ಆ ಹೇಳಿಕೆಯಿಂದ ತೊಂದರೆ ಆಗಿದೆ ಅನ್ನೋ ಆಗಿದ್ರೆ ಇಷ್ಟೊತ್ತಿಗೆ ಆಕ್ಷನ್ ಇನಿಷಿಯೇಟ್ ಆಗಬೇಕಾಯ್ತು. ಆಗದೇ ಇರೋವಂಥದ್ರಿಂದ ಸೊ ಒಂದು ನಿಮಿಷ ಸರ್ ನೋಡಿ, ನಾನು ಒಂದು ನಿಮಿಷ. ಇವಾಗ ನಿಮ್ಮ ಆನ್ಸರ್ನ ಕೇಳಿದಿರಿ. ನ್ಯಾಷನಲ್ ವುಮೆನ್ ಕಮಿಷನ್ ಈ ಸಂಬಂಧಪಟ್ಟಂತೆ ಕೇಸ್ ಅನ್ನು ತೆಗೆದುಕೊಂಡಿದ್ದಾರೆ, ನೋಟಿಸ್ ಇದೇನೋ ತಂದುಕೊಂಡಿದ್ದಾರೆ, ಅವ್ರ ಗಮನ ಕೂಡ ಬಂದಿದೆ. ಸೊ ಇದು ನಿಮ್ಗೆ ಗೊತ್ತಿಲ್ಲ ಅಂತ ಏನನ್ನ ಆಗಿದ್ರೆ ಅದು ಕ್ರಮ. ಈಗ ನಮ್ಮದೇನೋ ಸಹ ನಮಗಂತೂ ಮಾಹಿತಿ ಇಲ್ಲ. ಕ್ರಮ ತಗೊಳ್ಳಿ. ಈಗ ಒಂದು ನಿಮಿಷ ಈಗ ನೀವೇ ಹೇಳ್ತಾ ಇದ್ರಿ ವುಮೆನ್ ಕಮಿಷನ್ ಮುಂದೆ ಕೇಸ್ ಇದೆ ಅಂತ ಹೇಳಿದ್ರೆ, ಕೇಸ್ ಪೆಂಡಿಂಗ್ ಇರುವಂತ ಸಮಯದಲ್ಲಿ ನಾವು ಯಾವುದೇ ವಿಧವಾದಂತ ಹೇಳಿಕೆಗಳು ಮಾಡುವಂಥದ್ದು ಕಾನೂನಿನಲ್ಲಿ ಅವಕಾಶ ಇಲ್ಲ. ಯಾಕಂದ್ರೆ ನಾವು ಇನ್ಫ್ಲುಯೆನ್ಸ್ ಮಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ವೆನ್ ದ ಕೇಸ್ ಈಸ್ ಪೆಂಡಿಂಗ್ ಬಿಫೋರ್ ಸಮ್ ಅಥಾರಿಟಿ, ಐ ಥಿಂಕ್ ಐ ಬೀಯಿಂಗ್ ಎ ಲಾಯರ್ ಆ್ಯಂಡ್ ಎ ಪಬ್ಲಿಕ್ ಪರ್ಸನಾಲಿಟಿ, ನಾನು ಅದರಲ್ಲಿ ಇಂಟರ್ಫಿಯರ್ ಆಗಲಿಕ್ಕೆ ಇಚ್ಛಪಡೋದಿಲ್ಲ. ಕಾನೂನಲ್ಲೂ ಅದಕ್ಕೆ ಅವಕಾಶ ಇಲ್ಲ. ಇದನ್ನು ನಾನು ಸ್ಪಷ್ಟವಾಗಿ ಹೇಳಿದೆ. ನೀವು ಹೇಳ್ತಾ ಇದ್ರಿ ಕಾಗ್ನಿಜೆನ್ಸ್ ತೆಗೆದುಕೊಂಡಿದ್ದಾರೆ ಅಂತ. ಕಾಗ್ನಿಜೆನ್ಸ್ ತಗೊಂಡಿದ್ರೆ ಸತ್ಯಾಸತ್ಯತೆಯನ್ನು ಅವರು ತಿಳ್ಕೊಳ್ತಾರೆ, ಕ್ರಮ ಜರುಗಿಸ್ತಾರೆ ಅಂತೇಳಿ ನಾನು ಭಾವಿಸಿದ್ದೆ. ಇಲ್ಲ, ನಾವು ನಿಮ್ಮ ಚಾನಲ್ಗಳಲ್ಲಿ, ಪೇಪರ್ಗಳಲ್ಲಿ ಇದನ್ನ ಕೇಳ್ತಾ ಇರುವಂತದನ್ನ ನೋಡಿದಾಗ ನಾನು ಇಷ್ಟೇ ಹೇಳ್ತೇನೆ. ನಾವು ಒಂದು ನಿಮಿಷ ನೋಡಿ, ನಾನು ನಿಮ್ಗೊಂದು ಹೇಳ್ತೇನೆ. ಇದು ಒಂದು ನಿಮಿಷ ಅಪ್ಪ ಅಣ್ಣ, ಒಂದು ನಿಮಿಷ ಒಬ್ಬೊಬ್ರು ಮಾಡಿ. ಈಗ ಒಂದು ನಿಮಿಷ ಅವ್ರು ಪೂರ್ತಿ ಮಾಡ್ಬಿಡಿ, ಅವ್ರು ಪೂರ್ತಿ ಮಾಡ್ಬಿಡಿ. ನೋಡಿ, ನಾನು ಇಷ್ಟು ಮಾತ್ರ ಹೇಳ್ತೇನೆ. ನಾನು ಮಹಿಳೆಯರ ವಿಚಾರವಾಗಿ, ಮಕ್ಕಳ ವಿಚಾರವಾಗಿ ಒಂದು ಕಮಿಟಿ ಹೆಡ್ ಮಾಡಿ 6,000 ಪುಟಗಳ ವರದಿ ಕೊಟ್ಟಂಥವ್ನು. ಅದರ ಜೊತೆಗೆ ನಾನೊಬ್ಬ ವಕೀಲನಾಗಿರೋಂಥ ಒಂದು ಕೇಸನ್ನು ಈಗ ಯಾವ ಒಂದು ಅಥಾರಿಟಿಯ ಮುಂದೆ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಅಥವಾ ಇನ್ವೆಸ್ಟಿಗೇಷನ್ ಸ್ಟೇಜಲ್ಲಿ ಇರೋವಂಥದ್ದನ್ನು ಸರಿ ತಪ್ಪು ಅಂತೇಳಿ ನೀವೇ ಹೇಳಿದಾಗೆ, ನನಗಂತೂ ಆ ಮ್ಯಾಟ್ರ್ ಗೊತ್ತಿಲ್ಲ. ಸೊ ನೀವು ಹೇಳಿದಾಗೆ ಇನ್ವೆಸ್ಟಿಗೇಷನ್ ಸ್ಟೇಜಲ್ಲಿ ಇರಬೇಕಾದ್ರೆ ಇಂಟರ್ಫಿಯರ್ ಆಗೋದು ಎಷ್ಟರ ಮಟ್ಟಿಗೆ ಕಾನೂನಿನಲ್ಲಿ ಅವಕಾಶ ಇದೆ? ಸೊ ಒಂದು ನಿಮಿಷ, ನನಗೆ ಗೊತ್ತಿಲ್ಲ. ಘಟನೆ ನಡೆದಿರಬೇಕಾದ್ರೆ ಸತ್ಯಾಸತ್ಯತೆ ಹೊರಬಂದ ಮೇಲೆ ತಾನೆ. ಒಂದು ನಿಮಿಷ, ಈಗ ಆ ಘಟನೆ ನಡೆದಿರೋದು
ಒಬ್ಬ ತಪ್ಪು ಅಂತ ಅಂದ್ಬಿಡಿಲ್ಲ ಸರ್ ನೀವು. ನೋಡ್ರಿ ಒಂದು ನಿಮಿಷ ಎಲ್ಲರೂ ಕೂಡ ಇವ್ರೆ ಒಂದು ನಿಮಿಷಪ್ಪ. ತಪ್ಪು ಅಂತ ಹೇಗೆ, ಎಲ್ಲಿ ಪ್ರೂವ್ ಆಗಿದೆ ತಪ್ಪು ಅಂತ? ನಿಮ್ಗೆ ಅನ್ಸುತ್ತೆ ಎಲ್ಲಿ ತಪ್ಪು ಅಂತ ಆಗಿದೆ? ಎಲ್ಲಿ ತಪ್ಪು ಆಗಿದೆ ಅಂತ ಈಗಾಗಲೇ ಒಂದು ನಿಮಿಷ ನೋಡಿ, ಒಂದು ನಿಮಿಷ ಕೇಳಿ ಹೇಳಿಕೆ ಬಯಸ್ತೇನೆ. ನಾವು ಮಹಿಳೆಯರ ಪರವಾಗಿ ಇರುವಂಥವ್ರು, ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರು ಬಹಳಷ್ಟು ಜನ ಹೆಣ್ಣು ಮಕ್ಕಳಿದ್ದಾರೆ. ಸೋನಿಯಾಜಿಯವರಿದ್ದಾರೆ. ಈ ದೇಶಕ್ಕೆ ಪ್ರಧಾನಮಂತ್ರಿಗಳಾಗಿ ಈ ದೇಶದ ರಕ್ಷಣೆಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿರೋ ಉತ್ತರ ಅದಲ್ಲ. ಆ ಏಟು ಕೂಡ ಸರಿ. ನಿಮ್ಮ ಉತ್ತರ ನಿಮ್ಮ ರೀತಿಯಲ್ಲಿ ನಾನು ಕೊಡೋಕೆಲ್ಲ ಬಂದಿರೋವಂಥದ್ದು. ಸೊ ನಾನಿಷ್ಟೇ ಹೇಳ್ತೇನೆ, ಈ ಕೇಸಲ್ಲಿ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ. ಈ ಕಂಪ್ಲೇಂಟ್ ಮೇಲೆ ಕ್ರಮ ಜರುಗಿಸ್ತೇವೆ ಅಂತೇಳಿ ಚುನಾವಣಾ ಆಯೋಗದವರು ಮಾಹಿತಿ ಸಂಗ್ರಹಿಸಿ ಕ್ರಮ ಜರುಗಿಸ್ತೇವೆ ಅಂತ ಹೇಳಿದ್ದಾರೆ. ನಿಮಗೆ ಯಾವುದಾದ್ರೂ ಈ ರೀತಿಯ ಮಾಹಿತಿಗಳಿದ್ದರೆ, ಬೇರೆ ಪಾರ್ಟಿಯವ್ರಿಗೆ ಮಾಹಿತಿಗಳಿದ್ದರೆ ಅದನ್ನು ಚುನಾವಣಾ ಆಯೋಗಕ್ಕೂ ಸಂಬಂಧಪಟ್ಟಂಥ ಅಥಾರಿಟಿಗಳಿಗೂ ಕಂಪ್ಲೇಂಟ್ಸನ್ನು ಮಾಡಲಿ, ಅದನ್ನು ಕ್ರಮ ಜರುಗಿಸಲಿ. ನನ್ನ ಮೇಲಾದರೂ ಸರಿ, ರಾಮಚಂದ್ರಪ್ಪನ ಮೇಲೋ, ಅಮರನಾಥ್ ಇನ್ನಿತರು ಯಾರಾದರೂ ಮಾಡಿದ್ರು ಮಾಡಲಿ. ವಿ ಹ್ಯಾವ್ ನೋ ಅಬ್ಜೆಕ್ಷನ್ ಅಟ್ ಆಲ್. ಅಲ್ಟಿಮೇಟ್ಲಿ ಈ ದೇಶದ ಹೆಣ್ಣು ಮಕ್ಕಳ ಎಲ್ಲರ ಸಾರ್ವಜನಿಕರ ಘನತೆ ಗೌರವವನ್ನು ಉಳಿಸ್ತಕ್ಕಂಥ, ರಕ್ಷಣೆ ಮಾಡತಕ್ಕಂಥದಕ್ಕೆ ಕಾಂಗ್ರೆಸ್ ಬದ್ಧವಾಗಿದೆ ಅಂತ ಹೇಳಿಕೆ. ಥ್ಯಾಂಕ್ ಯು. ನೋಡಿಯಪ್ಪ, ಇದು ಜನರಲೈಸ್ ಮಾಡುವಂಥದ್ರಲ್ಲಿ ಅರ್ಥ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.